ನಮಸ್ತೆ ಸ್ನೇಹಿತರೆ, ತಾವಿನ್ನೂ ಎಚ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈ ಪಂಚರಾಜ್ಯಗಳ ಚುನಾವಣೆ ಒಂದು ರೋಚಕ ಘಟ್ಟಕ್ಕೆ ಬಂದು ತಲುಪಿದೆ. ಈಗಾಗಲೇ 3 ರಾಜ್ಯಗಳಲ್ಲಿ ಮತದಾನ ಕಂಪ್ಲೀಟ್ ಆಗಿದೆ. ಅಸ್ಸಾಮಲ್ಲಿ ಮುಗಿದಿದೆ, ಕೇರಳದಲ್ಲಿ ಮುಗಿದಿದೆ ಮತ್ತು ಪಾಂಡಿಚೇರಿನಲ್ಲಿ ಮುಗಿದಿದೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಬಾಕಿ ಉಳಿದಿದೆ. ಈ ಆಗಿರ್ತಕ್ಕಂತಹ 3 ಚುನಾವಣೆಗಳಲ್ಲಿ 2 ರಾಜ್ಯಗಳು ಭಾಳ ಮಹತ್ವವಾದವು. ಅದು ಕೇರಳ ಮತ್ತು ಅಸ್ಸಾಂ. ಇನ್ನೊಂದು ಯೂನಿಯನ್ ಟೆರಿಟರಿ ಪಾಂಡಿಚೇರಿ. ಯೂನಿಯನ್ ಟೆರಿಟರಿ ಪಾಂಡಿಚೇರಿನಲ್ಲಿ ಈಗಾಗಲೇ NDA ಸರ್ಕಾರ ಇದೆ, ರಂಗಸ್ವಾಮಿಯವರ ನೇತೃತ್ವದ್ದು. ಮತ್ತೊಮ್ಮೆ NDA ಸರ್ಕಾರ ಬರುತ್ತೆ ಅನ್ನೋದು ಭಾಳಷ್ಟು ಸಮೀಕ್ಷೆಗಳು ಹೇಳಿದೆ. ಆದರೆ ಭಾಳ ಇಂಪಾರ್ಟೆಂಟ್ ಆದಂತಹ ದೊಡ್ಡ ರಾಜ್ಯಗಳು ಅಂತ ಹೇಳಿದ್ರೆ ಅಂದರೆ ಆ 3 ಪ್ರದೇಶಗಳಲ್ಲಿ ಒಂದು ಅಸ್ಸಾಮು, ಮತ್ತೊಂದು ಕೇರಳ. ನೋಡಿ, ಈಗೇನು 5 ರಾಜ್ಯಗಳ ಚುನಾವಣೆ ಇದೆ, ಈ 5 ರಾಜ್ಯಗಳ ಚುನಾವಣೆಯಲ್ಲೂ ಬೇರೆ ಬೇರೆ ಸರ್ವೆ ಕಂಪ್ನಿಗಳು ಬೇರೆ ಬೇರೆಯಾದಂತಹ ರಿಸಲ್ಟ್ಗಳನ್ನ ಕೊಡ್ತಾ ಬರ್ತಾ ಇದೆ. ಆದರೆ ಅಸ್ಸಾಮಲ್ಲಿ ಮಾತ್ರ ಎಲ್ಲ ಸರ್ವೆಗಳು ಹೇಳುತ್ತೆ ಮತ್ತು ಎಲ್ಲ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ, ಅಸ್ಸಾಮಲ್ಲಿ 100% BJPಯ ಸರ್ಕಾರ ವಾಪಸ್ ಬರುತ್ತೆ. ಹಿಮಂತ್ ಬಿಸ್ವಾ ಶರ್ಮಾ ಅವರ ಲೀಡರ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ, ಕೇವಲ ಸರ್ಕಾರ ವಾಪಸ್ ಬರೋದೇ ಅಲ್ಲ, ಮತ್ತಷ್ಟು ಸ್ಟ್ರಾಂಗ್ ಆಗಿ ಅಂದರೆ ಇನ್ನೂ ಹೆಚ್ಚು ಸೀಟ್ಗಳನ್ನ ತಗೊಂಡು, ಅದರ ಅರ್ಥ ಏನು ಅಂತ ಹೇಳಿದ್ರೆ, ಕಳೆದ ಬಾರಿ 75 ಸೀಟ್ ಬಂದಿತ್ತು BJPಗೆ, ಅಂದರೆ NDAಗೆ. ಕಾಂಗ್ರೆಸ್ಗೆ 50 ಸೀಟ್ಗಳು ಬಂದಿತ್ತು. ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಪ್ಲಸ್ ಅಲಯನ್ಸ್ಗೆ. ಅವ್ರ ಜೊತೆ AAUDF ಬಬ್ರುದ್ದೀನ್ ಅಜ್ಮಲ್ ಅವರ ಪಾರ್ಟಿ ಕೂಡ ಇತ್ತು. ಈ ಅಲಯನ್ಸ್ಗೆ 50 ಸೀಟ್ ಬಂದಿತ್ತು. ಆದರೆ ವೋಟ್ ಶೇರಲ್ಲಿ ಭಾಳ ಏನು ಡಿಫ್ರೆನ್ಸ್ ಇರಲಿಲ್ಲ BJPಗೂ ಕಾಂಗ್ರೆಸ್ಗೆ. BJPಗೆ 44.5% ವೋಟ್ ಶೇರ್ ಬಂದಿದ್ದರೆ ಕಾಂಗ್ರೆಸ್ ಅಲಯನ್ಸ್ಗೆ 43.3% ಬಂದಿತ್ತು. ಅದರ್ಥ ಕೇವಲ 1.2% ಅಷ್ಟೇ ಅಸ್ಸಾಮಲ್ಲಿ ಡಿಫ್ರೆನ್ಸ್ ಇದ್ದಿದ್ದು. ಈಗಾಗಲೇ 10 ವರ್ಷಗಳ ಕಾಲ BJP ಆಡಳಿತ ಮಾಡಿದೆ ಅಲ್ಲಿ. ಈಗ 3ನೇ ಟರ್ಮ್ಗೆ ಎಲೆಕ್ಷನ್ಗೆ ಹೋಗಿರ್ತಕ್ಕಂಥದ್ದು. 10 ವರ್ಷದ ಆಂಟಿ ಇನ್ಕಂಬನ್ಸಿ ಇದ್ರೂ ಕೂಡ ನೋಡಿ, ಯಾಕೆ ಯಾವಾಗಲೂ ಕೂಡ ಸರ್ಕಾರಗಳ ಮೇಲೆ ಜನಗಳಿಗೆ ಒಂದು ರೀತಿಯಲ್ಲಿ ಆಂಟಿ ಇನ್ಕಂಬನ್ಸಿ ಬಂದೇ ಬಂದ್ಬಿಡುತ್ತೆ. ಇದ್ರೂ ಕೂಡ ಈ ಬಾರಿ ಪ್ರೋ ಇನ್ಕಂಬನ್ಸಿಯಾಗಿ ಕನ್ವರ್ಟ್ ಆಗಿದೆ. ಅದು ಹಿಮಂತ್ ಬಿಸ್ವಾ ಶರ್ಮಾ ಅವರ ಆಡಳಿತದ ಮೇಲೆ, ಅವರ ನಾಯಕತ್ವದ ಮೇಲೆ ಅಲ್ಲಿನ ಜನಗಳಿಗೆ ವಿಪರೀತವಾದಂತಹ ನಂಬಿಕೆ ಬಂದಿದೆ, ಕಳೆದ ಬಾರಿಗಿಂತ ಜಾಸ್ತಿಯಾಗಿ. ಏನು 126 ಸೀಟ್ಗಳ ಅಸೆಂಬ್ಲಿಯಲ್ಲಿ ಈ ಬಾರಿ 85 ಸೀಟನ್ನು BJPಯ ತಗೊಳುತ್ತೆ ಅಂತಕ್ಕಂಥ ಅನುಮಾನಗಳಿದೆ. ಸರ್ವೆಗಳು ಹೇಳ್ತಾ ಇರೋದು 74ರಿಂದ 85 ಅಂತಾರೆ, ಅದಕ್ಕಿಂತ ಜಾಸ್ತಿ ಆಗ್ಬೋದು ಅಂತಾರೆ. ಆನ್ ಆ್ಯಂಡ್ ಅವರೇಜ್ ನನ್ನ ಪ್ರಿಡಿಕ್ಷನು ಹತ್ತಿರ 85 ಸೀಟ್ಗಳನ್ನ ಕೇವಲ BJPನೇ ತಗೊಳುತ್ತೆ. ಅದ್ರ ಜೊತೆ ಅಸ್ಸಾಂ ಗಣ ಪರಿಷತ್ ಇದೆ, ಬೋಡೋ ಪಕ್ಷಗಳಿದ್ದಾವೆ. ಇವೆಲ್ಲವೂ ಸೇರಿ 100 ಕ್ರಾಸ್ ಆಗುತ್ತೆ. 101ರಿಂದ 102 ಕ್ಷೇತ್ರಗಳು BJPಗೆ ಬರ್ಬೋದು. ಇನ್ನೊಂದು 25ರಿಂದ 26 ಕ್ಷೇತ್ರಗಳು ಕಾಂಗ್ರೆಸ್ಸಿಗೆ ಬರುತ್ತೆ. ಅವೆಲ್ಲವೂ ಕೂಡ ಏನು ಮುಸ್ಲಿಂ ಡಾಮಿನೇಟೆಡ್ ಏನು ಏರಿಯಾದ ಬರಾಕ್ ವ್ಯಾಲಿ ಇರ್ಬೋದು, ಅಥವಾ ಏನು ಸೌತ್ ಅಸ್ಸಾಂ ರೀಜನ್ ಏನಿದೆ, ಬಾಂಗ್ಲಾಗೆ ಹೊಂದ್ಕೊಂಡಿರ್ತಕ್ಕಂಥ ಸೌತ್ ಅಸ್ಸಾಂ ರೀಜನ್, ಇನ್ನು ಮಿಯಾ ಮುಸ್ಲಿಮ್ಸ್ಗಳೇ ತುಂಬಿರ್ತಕ್ಕಂಥದ್ದು, ಆ ಪ್ರದೇಶಗಳಲ್ಲಿ ಒಂದು 25ರಿಂದ 26 ಸೀಟು. ಅಲ್ಲಿ ಹಿಂದೂಗಳ ವೋಟ್ ಪರ್ಸೆಂಟೇಜ್ ತುಂಬ ಕಡಿಮೆ. BJP ಆಗಲಿ ಅದರ ಮಿತ್ರ ಪಕ್ಷಗಳಲ್ಲಿ ಅಲ್ಲಿ ಗೆಲ್ಲೋದೇ ಭಾಳ ಕಷ್ಟ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡಿಲಿಮಿಟೇಷನ್ ಆದಮೇಲೆ 2023 ನಂತರ ಒಂದು 28-29 ಕಾನ್ಸ್ಟಿಟ್ಯೂನ್ಸಿ ಅದೇ ರೀತಿ ಇದೆ. 60-65%ಗಿಂತ ಹೆಚ್ಚು ಮುಸ್ಲಿಮ್ಸ್ ಇದ್ದಾರೆ. ಮುಸ್ಲಿಮ್ಸೇ ನಿರ್ಣಾಯಕ. ಹಾಗಾಗಿ ಅಲ್ಲಿ ಕಾಂಗ್ರೆಸ್ಸಿಗೆ ಗೆಲ್ಲದೆ ವಿಧಿ ಇಲ್ಲ. ಇನ್ನೇನು ಹಿಂದೂಗಳಿರೋ ಕಡೆ ಗೆಲ್ಲಕ್ಕಾಗುತ್ತೆ ಕಾಂಗ್ರೆಸ್. ಸೊ ಒಂದು 25-26 ಅವರ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಇರ್ಬೋದು. ಮತ್ತು ಬಬ್ರುದ್ದೀನ್ ಅಜ್ಮಲ್ ಅಂತೂ ಇಂಡಿಪೆಂಡೆಂಟ್ ನಿಂತಿದ್ದಾರೆ. ಅವ್ರ ಶಕ್ತಿ ತುಂಬ ಕುಂದೋಗಿದೆ. 1ರಿಂದ 2 ಸೀಟ್ ಅವ್ರು ಬಂದರೆ ಹೆಚ್ಚು. ಅದರ ಅರ್ಥ ವಿತ್ ಥಂಪಿಂಗ್ ಮೆಜಾರಿಟಿ ಹಿಮಂತ್ ಬಿಸ್ವಾ ಶರ್ಮಾ ವಾಪಸ್ಸು ಅಧಿಕಾರಕ್ಕೆ ಬರ್ತಾ ಇದ್ದಾರೆ, BJPನ ಅಧಿಕಾರಕ್ಕೆ ತರ್ತಾ ಇದ್ದಾರೆ. ಯಾಕೆ ಥಂಪಿಂಗ್ ಮೆಜಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾವ ಡಿಸಿಸಿವ್ ಮ್ಯಾಂಡೇಟನ್ನು ಕೇಳಿದರು ಹಿಮಂತ್ ಬಿಸ್ವಾ ಶರ್ಮಾ ಅವರ ಪಾಲಿಸಿಗಳಿಗೆ? ಏನು ಪಾಲಿಸಿ ಅವ್ರದ್ದು? ಇಡೀ ಅಸ್ಸಾಮನ್ನು ಮಿಯಾ ಮುಸ್ಲಿಮ್ಸರಿಂದ ಮುಕ್ತ ಮಾಡ್ತೀನಿ ಅಂತ ಹೇಳೋದು, ಮಾಡಿ ತೋರಿಸಿದ್ರು ಕೂಡ. ಏನು ಮಿಯಾ ಮುಸ್ಲಿಮ್ಸ್ ಅಂತ ಹೇಳಿದ್ರೆ, ನೋಡಿ, ಅಸ್ಸಾಮಲ್ಲಿ 2 ರೀತಿ ಮುಸ್ಲಿಮ್ಸ್ ಇದ್ದಾರೆ. ಒಂದು ಅಲ್ಲಿನ ಲೋಕಲ್ ಮುಸ್ಲಿಮ್ಸು, ಇಂಡಿಜಿನಿಯಸ್ ಮುಸ್ಲಿಮ್ಸು. ಮತ್ತೊಂದು ಈ ಬಾಂಗ್ಲಾದೇಶದಿಂದ ನುಸುಳುಕೋರಿಯಾಗಿ ಬಂದು ಒಳಗಡೆ ಸೇರಿಕೊಂಡು 16 ವರ್ಷಗಳ ಕಾಲದಿಂದ ಒಳಗಡೆ ಸೇರಿಕೊಂಡು ಅಲ್ಲೇ ಸೆಟ್ಲ್ ಆಗಿರ್ತಕ್ಕಂತಹ ಮಿಯಾ ಮುಸ್ಲಿಮ್ಸ್, ಅಂದರೆ ಬಾಂಗ್ಲಾದೇಶದ ಮುಸ್ಲಿಮ್ಸು. ಇಡೀ ಅಸ್ಸಾಮಲ್ಲಿ 40% ಮುಸ್ಲಿಮ್ಸ್ ಇದ್ದಾರೆ ರೀ. 40% ಬಂದು ಅಲ್ಲಿನ ಏನು ಹಿಂದೂ ಬುಡಕಟ್ಟು ಜನಗಳಿದಾರಲ್ಲ, ಇವ್ರ ಜನಗಳ ಜಮೀನುಗಳನ್ನ ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸರ್ಕಾರಿ ಜಮೀನುಗಳನ್ನ ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ದಾರೆ, ವಸತಿ ಪ್ರದೇಶಗಳನ್ನ ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಿಮಂತ್ ಬಿಸ್ವಾ ಶರ್ಮಾ. ಅದಕ್ಕಿಂತ ಮುಂಚೆ ಸರ್ಬಾನಂದ ಸೋನೋವಾಲ್ ಅವರ ಸರ್ಕಾರ. ಈ ಸರ್ಕಾರಗಳು ಈ ಮಿಯಾ ಮುಸ್ಲಿಮ್ಸರಿಂದ ಆ ಜಮೀನುಗಳನ್ನ ಬಿಡಿಸ್ಕೊಟ್ವು ಹಿಂದೂಗಳಿಗೆ ಅಥವಾ ಅಲ್ಲಿನ ಇಂಡಿಜಿನಿಯಸ್ ಮುಸಲ್ಮಾನರಿಗೆ. 20 ಬೀಗ ಲ್ಯಾಂಡು, 30 ಬೀಗ ಲ್ಯಾಂಡು, ಸರ್ಕಾರಿ ಜಾಗಗಳನ್ನು ಸರ್ಕಾರಕ್ಕೆ ಬಿಡಿಸ್ಕೊಟ್ವು. ಈ ರೀತಿಯಾಗಿ ಆ ಮಿಯಾ ಮುಸ್ಲಿಮ್ಸರ ದೌರ್ಜನ್ಯದಿಂದ ಅಲ್ಲಿನ ಏನು ಮೂಲ ನಿವಾಸಿಗಳ ತಡಿತಕ್ಕಂಥ ಕೆಲಸಗಳಾಯಿತು. ಜೊತೆಗೆ ಹಿಮಂತ್ ಬಿಸ್ವಾ ಶರ್ಮಾ ಅವರ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು, ಆ ರಾಜ್ಯವನ್ನು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಸೆಕ್ಯೂರಿಟಿ ಬಂದಿರತಕ್ಕಂಥದ್ದು, ಅಲ್ಲಿನ ಹೆಣ್ಮಕ್ಳಿಗೆ ಒಂದು ರೀತಿಯಲ್ಲಿ ಸುರಕ್ಷತೆ ಬಂದಿರತಕ್ಕಂಥದ್ದು, ಕೇಂದ್ರ ಸರ್ಕಾರದ ಯೋಜನೆಗಳು, ಆಲ್ರೌಂಡ್ ಡೆವಲಪ್ಮೆಂಟ್ಸು,
ಇವೆಲ್ಲವೂ ಕೂಡ ಏನಾಗಿದೆ ಬಿ ಜೆ ಪಿಯ ಮೇಲೆ ಅಷ್ಟೊಂದು ಭರವಸೆಯನ್ನು ಇಡಲಿಕ್ಕೆ ಕಾರಣ ಆಗಿದೆ. ಹಾಗಾಗಿಯೇ ಈ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಯಾವುದಾದ್ರೂ ಒಂದು ರಾಜ್ಯದ ಚುನಾವಣೆ ಹೀಗೇ ನಡೆಯುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅದು ಅಸ್ಸಾಂನ ರಿಸಲ್ಟು ವಿತ್ ಥಂಪಿಂಗ್ ಮೆಜಾರಿಟಿ. ಮತ್ತೊಮ್ಮೆ ಹಿಮಂತ್ ಬಿಸ್ವಾ ಶರ್ಮಾ ಆರಿಸಿ ಬರ್ತಾರೆ, ಇದರಲ್ಲಿ ಡೌಟೇ ಇಲ್ಲ. ಮತ್ತೊಂದು ಕೇರಳ ರಾಜ್ಯ ನೋಡಿ, ಕೇರಳ ರಾಜ್ಯದಲ್ಲಿ ನಾನೊಂದು ಆಗಲೇ ವಿಡಿಯೋ ಮಾಡಿ ಹೇಳಿದ್ದೀನಿ, ಏನಾರ ಹೆಚ್ಚು ಕಡಿಮೆ ಆದರೆ ಬಿ ಜೆ ಪಿ ಯಾರು ಡಿಸೈಡ್ ಮಾಡೋದು ಅವರ ಸರ್ಕಾರ ಬರುತ್ತೆ ಅಂತೇಳಿ, ಅಂದರೆ ಅದರ್ಥ ಬಿ ಜೆ ಪಿ ಕಿಂಗ್ ಮೇಕರ್ ಆಗಿಬಿಡುತ್ತೆ ಕೇರಳದಲ್ಲಿ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಅನೇಕ ಸರ್ವೆಗಳು ಅಲ್ಲಿ ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ ಆಲ್ಮೋಸ್ಟ್ ಈಕ್ವಲ್ ಸೀಟ್ಗಳನ್ನ ತಗೊತವೆ, ಯಾರಿಗೂ ಮೆಜಾರಿಟಿ ಬರೋದಿಲ್ಲ, ಇಬ್ಬರಿಗೂ 4-5 ಸೀಟ್ಗಳ ವ್ಯತ್ಯಾಸ ಬಂದೇ ಬರುತ್ತೆ, ಬೇಕೇ ಬೇಕಾಗುತ್ತೆ ಮೆಜಾರಿಟಿಗೆ ಅಲ್ಲಿ 71 ಸೀಟ್ ಬೇಕು, 140 ಇರೋದು ಕೇರಳದಲ್ಲಿ. ಸರ್ವೆಗಳು ಹೇಳ್ತಾ ಇರೋದು ಯು ಡಿ ಎಫ್ಗೂ ಕೂಡ 68-69ಕ್ಕೆ ಬಂದು ನಿಲ್ಬೋದು, ಎಲ್ ಡಿ ಎಫ್ ಕೂಡ 65-66-67ಗೆ ಬಂದು ನಿಲ್ಬೋದು, ಬಿ ಜೆ ಪಿ 5-8 ಸೀಟ್ ಬರುತ್ತೆ ಅಂತ ಸರ್ವೆಗಳು ಹೇಳ್ತವೆ. ನಮ್ಮ ಪ್ರೆಡಿಕ್ಷನ್ನು 5-12 ಆಗ್ಬೋದು, ಕೆಲವು ಜನ ಹೇಳ್ತಾರೆ 20ವರೆಗೂ ಹೋಗುತ್ತೆ ಬಿ ಜೆ ಪಿದು ಅಂತ ಹೇಳಿ. ಒಟ್ಟಿನಲ್ಲಿ ಈ ರೀತಿ ಹಂಗ್ ಅಸೆಂಬ್ಲಿ ಬಂದು ಬಿ ಜೆ ಪಿಗೆ 5-8 ಸೀಟ್ ಬಂದರೆ ಬಿ ಜೆ ಪಿಯ ಕಿಂಗ್ ಮೇಕರ್ ಆಗುತ್ತಾ ಅಲ್ಲಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 1 ಸೀಟ್ ಗೆಲ್ಲದೇ ಇದ್ದಂತಹ ಬಿ ಜೆ ಪಿ ಈ ಬಾರಿ ಎಷ್ಟು ಗೆಲ್ಲಕ್ಕೆ ಸಾಧ್ಯ? ಸರ್ವೆಗಳೇನು ಹೇಳ್ತವೆ, ನಮ್ಮ ಪ್ರೆಡಿಕ್ಷನ್ ಏನು ಹೇಳುತ್ತೆ? ಭಾಳ ಹತ್ತಿರದಿಂದ ಕಾರ್ಯಕರ್ತರ ಜೊತೆ ಮಾತಾಡಿದ ಮೇಲೆ, ಅಲ್ಲಿನ ಪರಿವಾರದ ಜನಗಳ ಜೊತೆ ಮಾತಾಡಿದ ಮೇಲೆ, ಅಲ್ಲಿನ ಜನಗಳ ಒಂದು ಒಳಮರ್ಮವನ್ನು ಅರಿತ ಮೇಲೆ ಬಿ ಜೆ ಪಿ ಅದ್ಭುತವಾದಂತಹ ಪ್ರದರ್ಶನ ಮಾಡ್ತಾ ಇದೆ. ನೋಡಿ, ಇವಾಗಿಂದೆಲ್ಲ ಶುರುವಾಗಿದ್ದು ಸುಮಾರು 1 ದಶಕಗಳ ಹಿಂದೆಯಿಂದನೇ ಬಿ ಜೆ ಪಿ ಪ್ರದರ್ಶನ ಶುರುವಾಗಿತ್ತು. 2011ರ ಚುನಾವಣೆಯಲ್ಲಿ 3 ಸೀಟಲ್ಲಿ 2ನೇ ಪ್ಲೇಸಿಗೆ ಬಂದಿತ್ತು ಬಿ ಜೆ ಪಿ. ನೇಮಂನಲ್ಲಿ, ಕಾಸರಗೋಡಲ್ಲಿ ಮತ್ತು ಮಂಜೇಶ್ವರದಲ್ಲಿ 6% ವೋಟ್ ಶೇರ್ ಬಂದಿತ್ತು ಆ ಟೈಮಲ್ಲಿ. ಅದಾದ ಮುಂದಿನ ಚುನಾವಣೆಯಲ್ಲಿ ನಾವು ಒಂದು ಸೀಟ್ ಗೆದ್ವಿ ಆಗ 2016ರಲ್ಲಿ ನೇಮಮ್ ಸೀಟನ್ನು. ಅದು 2021ರ ಚುನಾವಣೆಯಲ್ಲಿ ಬಿ ಜೆ ಪಿಗೆ 1 ಸೀಟ್ ಬರಲಿಲ್ಲ, ಆದರೆ ವೋಟ್ ಶೇರ್ ಮಾತ್ರ ಭಾಳ ಚೆನ್ನಾಗಿ ಬಂತು. ಆಲ್ಮೋಸ್ಟ್ 12.3% ವೋಟ್ ಶೇರ್ ಬಂತು. 6% ಇದ್ದಿದ್ದು 12.5%ಗೆ ಏರಿತ್ತು. ಲೋಕಸಭಾ ಚುನಾವಣೆ ಬರೋಷ್ಟೊತ್ತಿಗೆ ಹತ್ತತ್ರ 19% ವೋಟ್ ಶೇರ್ ಬಂತು ಬಿ ಜೆ ಪಿದು ಹಲವಾರು ಕಡೆ. ತ್ರಿಶೂರ್ ಲೋಕಸಭಾ ಸೀಟನ್ನು ಬಿ ಜೆ ಪಿ ಗೆಲ್ತು, ಫಿಲಮೇಟರ್ ಸುರೇಶ್ ಗೋಪಿ ಗೆದ್ಕೊಂಬಂದರು. ಅದಾದ ಮೇಲೆ ಮೊನ್ನೆ ನಡೆದಂತಹ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಐತಿಹಾಸಿಕವಾದ ಜಯವನ್ನು ಸಾಧಿಸಿತು ಬಿ ಜೆ ಪಿ. ಹಲವಾರು ಭಾಗದಲ್ಲಿ ತಿರುವನಂತಪುರಂ ಕಾರ್ಪೊರೇಷನ್ನು ಬಿ ಜೆ ಪಿ ಕೈಲಿ ಸಿಕ್ತು ಮೊದಲನೇ ಬಾರಿಗೆ. ಪಾಲಕ್ಕಾಡ್ ಮುನ್ಸಿಪಲ್ ಕಾರ್ಪೊರೇಷನ್ನ ಮತ್ತೊಮ್ಮೆ ರಿಟೈನ್ ಮಾಡಿತು, ಕಳೆದ ಬಾರಿನೂ ಕೂಡ ಗೆದ್ದಿತ್ತು. ಈ ಬಾರಿ ಕೂಡ ಅಸೆಂಬ್ಲಿ ಚುನಾವಣೆಗೆ ದೊಡ್ಡ ಒಂದು ಹೊಸ ಹುರುಪಿನೊಂದಿಗೆ ಬಿ ಜೆ ಪಿ ಎಲೆಕ್ಷನ್ಗೆ ಹೋಯಿತು. ಒಳ್ಳೆ ಅಲಯನ್ಸ್ನ ಕೂಡ ಮಾಡ್ಕೊಂಡಿತ್ತು. ಮುಂಚೆಯಿಂದ ನಮ್ಮ ಪಾರ್ಟ್ನರ್ ಏನಾಗಿದ್ದಾರೆ, ಒಂದು ಅಲ್ಲಿನ ಯಜವಾ ಸಮುದಾಯದ ಅತ್ಯಂತ ಹಿಂದುಳಿದ ಸಮುದಾಯ, ಭಾಳ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥ ಯಜವಾ ಸಮುದಾಯದ ಪೊಲಿಟಿಕಲ್ ಪಾರ್ಟಿ ಏನಿದೆ ಬಿ ಜೆ ಡಿ ಎಸ್, ಭಾರತೀಯ ಜನ ಧರ್ಮಸೇನಾ, ಅದ್ರ ಜೊತೆ ಅಲಯನ್ಸ್ ಮಾಡ್ಕೊತು, 2020 ಪಾರ್ಟಿ ಜೊತೆ ಅಲಯನ್ಸ್ ಮಾಡ್ಕೊತು. ಯಾವುದು ಕೇರಳದ ಎರ್ನಾಕುಲಂ ಭಾಗದಲ್ಲಿ ಭಾಳ ಶಕ್ತಿಯುತವಾಗಿದೆ. ಅದೇ ರೀತಿ ಭಾಳಷ್ಟು ನಾಯಕರುಗಳು ಕೂಡ ಬಿ ಜೆ ಪಿಗೆ ಬಂದು ಜಾಯಿನ್ ಆದರು. ಸುಮಾರು 12 ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದ ಏನು ನಂಬಿಕೆ ಇದೆ ಬಿ ಜೆ ಪಿ ಗೆಲ್ಲುತ್ತೆ ಅಂತ ಹೇಳಿ. ತಿರುವನಂತಪುರಂನ ನೇಮಂನಲ್ಲಿ ರಾಜೀವ್ ಚಂದ್ರಶೇಖರ್ ನಿಂತಿದ್ದಾರೆ. 2016ರಲ್ಲಿ ಈ ಸೀಟನ್ನು ಬಿ ಜೆ ಪಿ ಗೆದ್ದಿತ್ತು, ವಿಧಾನಸಭಾ ಸೀಟನ್ನು. ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮೊದಲನೇ ಸ್ಥಾನದಲ್ಲಿತ್ತು ನೇಮಂನಲ್ಲಿ. ಇಲ್ಲಿ ಗೆರ್ತಕ್ಕಂತಹ ಸಂಭಾವ್ಯತೆ ಇದೆ, ಗೆದ್ದೇ ಬಿಡ್ತಾರೆ ಅಂತಕ್ಕಂಥ ವಾತಾವರಣ ಕೂಡ ಇದೆ. ಇನ್ನು ಪಾಲಕ್ಕಾಡಲ್ಲಿ ಶೋಭಾ ಸುರೇಂದರ್ ನಿಂತಿದ್ದಾರೆ. ಕಳೆದ ಬಾರಿ ಎಲ್ಲರೂ ಕಡಿಮೆ ಓಟಿಂದ ಸೋತರು. ಮಂಜೇಶ್ವರದಿಂದ ಮತ್ತೆ ಹಿಂದೆ ರಾಜ್ಯಾಧ್ಯಕ್ಷರಾಗಿದ್ದಂತಹ ಕೆ ಸುರೇಂದ್ರನ್ ಅವರು ನಿಂತಿದ್ದಾರೆ. ಕಳೆದ ಬಾರಿನೂ ಸುಮಾರು 200-250 ಓಟಿಂದ ಸೋತಿದ್ರು. ಅದು ಹಿಂದಿನ ಬಾರಿ ಕೇವಲ 91 ಓಟಿಂದ ಸೋತಿದ್ರು. ಈ ಬಾರಿ ಮಂಜೇಶ್ವರ ಬಿ ಜೆ ಪಿ ಗೆಲ್ಲುತ್ತೆ. ಕಾಸರಗೋಡಲ್ಲೂ ಕೂಡ ಒಳ್ಳೆಯ ವಾತಾವರಣ ಇದೆ. ಕಳೆದ ಬಾರಿ 2nd ಪ್ಲೇಸಲ್ಲಿತ್ತು, ಈ ಬಾರಿ ಗೆಲ್ತಕ್ಕಂಥ ಚಾನ್ಸಸ್ ಇದೆ. ತ್ರಿಶೂರಲ್ಲಿ ಪದ್ಮಜಾ ವೇಣುಗೋಪಾಲ್ ಬಿ ಜೆ ಪಿ ಕ್ಯಾಂಡಿಡೇಟು. ಪದ್ಮಜಾ ವೇಣುಗೋಪಾಲ್ ಕೇರಳದ ಧೀಮಂತ ನಾಯಕರು, ಕಾಂಗ್ರೆಸ್ನ ಅತಿ ಜನಪ್ರಿಯ ಮುಖ್ಯಮಂತ್ರಿ ಆಗಿದ್ದಂತಹ ಕರುಣಾಕರ್ ಅವರ ಮಗಳು ಬಿ ಜೆ ಪಿಗೆ ಜಾಯಿನ್ ಆಗಿದ್ದಾರೆ, ತ್ರಿಶೂರಿಂದ ನಿಂತಿದ್ದಾರೆ, ಗೆಲ್ಲುತ್ತೆ ಬಿ ಜೆ ಪಿಯಲ್ಲಿ. ಇನ್ನು ಒಟ್ಟೇರು ಕಾವು ಕಾನ್ಸ್ಟಿಟ್ಯೂನ್ಸಿಯಿಂದ, ಅದು ತಿರುವನಂತಪುರಮಲ್ಲಿ ಇರ್ತಕ್ಕಂಥದ್ದು, ಶ್ರೀಲೇಖಾ ಕೇರಳದ ಮೊದಲ ಡಿ ಜಿ ಪಿ ಆಗಿದ್ದವರು, ಅವರಿಗಾಗಲೇ ಹಾಲಿ ಕಾರ್ಪೊರೇಟರು, ಅವ್ರು ನಿಂತಿದ್ದಾರೆ, ಅಲ್ಲೂ ಗೆಲ್ತಕ್ಕಂಥ ಚಾನ್ಸಸ್ ಭಾಳ ಜಾಸ್ತಿ ಇದೆ. ಹರ್ನಮುಲಾ ಕಾನ್ಸ್ಟಿಟ್ಯೂನ್ಸಿಯಿಂದ ಕುಮ್ನಂ ರಾಜಶೇಖರ್ ನಿಂತಿದ್ದಾರೆ, ಗವರ್ನರ್ ಆಗಿದ್ದವರು, ದೊಡ್ಡ ಲೀಡರು ಬಿ ಜೆ ಪಿಯ, ಭಾಳ ದೊಡ್ಡ ಲೀಡರು. ಕೇರಳದಲ್ಲಿ ಗೆಲ್ಲ ಅವಕಾಶ ಇದೆ. ಅಲ್ಲಪುಜಾ, ಏನು ಅಲಪಿ ಅಂತ ಏನು ಹೇಳ್ತೀವಿ, ಅಲ್ಲಿ ಬಿ ಜೆ ಪಿ ಶಕ್ತಿ ಭಾಳ ಚೆನ್ನಾಗಿದೆ ರೀ. ಅಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಒಳ್ಳೆ ರಿಸಲ್ಟ್ಗಳು ಬಂದಿತ್ತು ನಮಗೆ. ಮುಂಚೆಯಿಂದ ಬಿ ಜೆ ಪಿಗೆ ಒಂಥರ ಶಕ್ತಿ ಕೇಂದ್ರ. ಅಲ್ಲಿನ ಕಟ್ಟಕಡ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಿ ಜೆ ಪಿಯ ದೊಡ್ಡ ಲೀಡರ್ ಪಿ ಕೆ ಕೃಷ್ಣದಾಸ್ ನಿಂತಿದ್ದಾರೆ, ಗೆಲ್ತಾರೆ. ಇನ್ನು ಮಲ್ಲಾಪುಂಜದಿಂದ ಶ್ರೀ ಕೃಷ್ಣಕುಮಾರ್ ನಿಂತಿದ್ದಾರೆ, ಇದು ಶೋರ್ ಸೀಟ್ ಅಂತ ಹೇಳ್ತಾರೆ. ಅದೇ ರೀತಿ ಸುಮಾರು 7 ಜನ ದೊಡ್ಡ ಕ್ರಿಶ್ಚಿಯನ್ ಲೀಡರ್ಗಳಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟಿದೆ ಈ ಬಾರಿ. ಕೇರಳದಲ್ಲಿ ಬದಲಾಗ್ತಿರ್ತಕ್ಕಂಥ ಟ್ರೆಂಡ್ ಏನಂತ ಹೇಳಿದ್ರೆ, ಕೆಲವೇ ಹಿಂದೂಗಳು ಮಾತ್ರ ಬಿ ಜೆ ಪಿಗೆ ವೋಟ್ ಹಾಕ್ತಿದ್ರು. ಈಗ ಇಡೀ ಹಿಂದೂಗಳ ಕನ್ಸಾಲಿಡೇಷನ್ನು ಒಂದು ಮಟ್ಟದಲ್ಲಿ ಬಿ ಜೆ ಪಿ ಕಡೆಗೆ ಆಗ್ತಾ ಇದೆ. ಜೊತೆಗೆ ಇಲ್ಲಿವರೆಗೂ ಏನು ಕಮ್ಯುನಿಸ್ಟನ್ನು ಹಿಂದೂ ಪಾರ್ಟಿ ಅಂತ ಇದ್ರು, ಅದರಿಂದನೂ ಕೂಡ ಅನೇಕ ಸಮುದಾಯಗಳು ಇವತ್ತು ಬಿ ಜೆ ಪಿಗೆ ಬರ್ತಾ ಇದ್ದಾವೆ. ಜೊತೆಗೆ 2 ಹಿಂದೂಗಳ ಮೇಜರ್ ಸಮುದಾಯಗಳು ಕಾಂಗ್ರೆಸ್ ಜೊತೆ ಇದ್ವು ಇಲ್ಲಿವರೆಗೂ. ಒಂದು ನಾಯರ್ಸು, ಮತ್ತೊಂದು ಯಜವಾ ಸಮುದಾಯ.
ಇವೆರಡೂ ಸಮುದಾಯಗಳು ತುಂಬ ಕಡೆ ಮತ್ತು ಹೆಚ್ಚಿನದಾಗಿ ಈಗ ಬಿ ಜೆ ಪಿಗೆ ಬರ್ತಾ ಇದ್ದಾವೆ ಅಂತಕ್ಕಂಥ ಸೂಚನೆಗಳು ಸಿಗ್ತದೆ. ಈ ರಿಸಲ್ಟ್ ಹೇಳುತ್ತೆ ಯಾವ ಮಟ್ಟದಲ್ಲಿ ಬಂದಿದ್ದಾವೆ ಅಂತೇಳಿ. ಜೊತೆಗೆ ಏನು ಕ್ರಿಶ್ಚಿಯನ್ಸು ಟ್ರೆಡಿಷನಲ್ ಆಗಿ ಏನು ಕಮ್ಯುನಿಸ್ಟ್ಗೆ ವೋಟ್ ಮಾಡ್ತಿದ್ರು ಅಥವಾ ಕಾಂಗ್ರೆಸ್ಗೆ ವೋಟ್ ಮಾಡ್ತಿದ್ರು ಆಲ್ಟರ್ನೇಟ್ ಆಗಿ, ಈ ಕಮ್ಯುನಿಸ್ಟ್ಗಳಲ್ಲೂ ಕೂಡ ಒಂದು ಭಯ ಶುರುವಾಗಿದೆ ಮುಸಲ್ಮಾನರ ಕಾಟದಿಂದ. ಈ ಲವ್ ಜಿಹಾದ್ ಮೇಲೆ ಮೊದಲು ಗಲಾಟೆ ಶುರು ಮಾಡಿದರೆ ಕ್ರಿಶ್ಚಿಯನ್ಸ್. ಲವ್ ಜಿಹಾದ್ ಕೇವಲ ಹಿಂದೂಗಳು ಹೆಣ್ಮಕ್ಳಷ್ಟೇ ಬಲಿಯಾಗಿಲ್ಲ, ಕೇರಳದಲ್ಲಿ ಕ್ರಿಶ್ಚಿಯನ್ ಹೆಣ್ಮಕ್ಳನ್ನು ಭಾಳಷ್ಟು ಬಲಿಯಾಗಿದ್ದಾರೆ. ಈ ರಿಲಿಜಿಯಸ್ ಕನ್ವರ್ಷನಲ್ಲೂ ಕಳ್ಳರ ಹತ್ರನೇ ಕಳ್ತನ ಮಾಡುವಂಥ ಪಾಪಿಗಳಲ್ಲಿದ್ದಾರೆ. ಕನ್ವರ್ಷನ್ ಮಾಡೋರನ್ನೇ ಕನ್ವರ್ಷನ್ ಮಾಡ್ತಕ್ಕಂಥ ಅಂಥ ಜನ ಕಾಂಗ್ರೆಸ್ಸಲ್ಲಿದ್ದಾರೆ. ಅದರ ಹೊಡೆತ ತಿಂದಿರ್ತಕ್ಕಂಥ ಕ್ರಿಶ್ಚಿಯನ್ಸ್ಗಳು ಭಾಳಷ್ಟು ಜನ ಇವತ್ತು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರೆ. ಎ ಸೆಕ್ಷನ್ ಆಫ್ ಕ್ರಿಶ್ಚಿಯನ್ ಕಮ್ಯುನಿಟಿ ಈಸ್ ಸಪೋರ್ಟಿಂಗ್ ಬಿ ಜೆ ಪಿ. ಹಾಗಾಗೇ ನೋಡಿ, ಮೊದಲನೇ ಲಿಸ್ಟ್ ಅನೌನ್ಸ್ ಮಾಡ್ದಲ್ಲೇ 7 ಜನಕ್ಕೆ ಟಿಕೆಟ್ ಕೊಟ್ಟಿತ್ತು ಕ್ರಿಶ್ಚಿಯನ್ಸ್ಗೆ ಬಿ ಜೆ ಪಿ. ದೊಡ್ಡ ದೊಡ್ಡ ಲೀಡರ್ಗಳು ಬಿ ಜೆ ಪಿ ಜೊತೆ ಇದ್ದಾರೆ, ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದರಿಂದ ಏನಾಗುತ್ತೆ, ನಾನು ಆಗಲೇ ಹೇಳಿದ್ನಲ್ಲ 5ರಿಂದ 12 ಅಂತಕ್ಕಂಥದ್ದು ಒಂದು ಊಹೆ ಇದ್ದರೆ 20ವರೆಗೂ ಹೋಗ್ಬೋದು ಬಿ ಜೆ ಪಿಯ ಸೀಟ್ಗಳು ಅಂಥೇಳಿ. ಇಂಥ ಸಂದರ್ಭದಲ್ಲಿ ಹಂಗ್ ಅಸೆಂಬ್ಲಿ ಆದರೆ ಬಿ ಜೆ ಪಿಯೇ ಡಿಸಿಸಿವ್ ಫೋರ್ಸ್ ಆಗುತ್ತೆ. ನೋಡಬೇಕು ಮುಂದೆ ಏನಾಗುತ್ತೆ ಅಂಥೇಳಿ. ಆದರೆ ಚುನಾವಣೆ ರಿಸಲ್ಟ್ ಮಾತ್ರ ಭಾಳ ರೋಚಕವಾಗಿರುತ್ತೆ. ಕಾದು ನೋಡೋಣ. ನಮಸ್ಕಾರ.